ಖಾಲಿ ಇರುವೆ ಕೆಲಸ ಮಾಡೋ ಮನೆ ಹಾಳ ಅಂತ ಮಗನಿಗೆ ತಂದೆ ಬೈದು ಬುದ್ಧಿ ಹೇಳಿದ್ದ. ಆದ್ರೆ ಇಷ್ಟಕ್ಕೆ ಸಿಟ್ಟಾದ ಕಿರಾತಕ ಪುತ್ರ ಅಪ್ಪನನ್ನೇ ಕುತ್ತಿಗೆ ಹಿಸುಕಿ ಕೊಂದಿದ್ದ. ಅದು ಕೊಲೆಯಂತ ಕನ್ಫರ್ಮ್ ಆದಾಗ ಮಗ ನಾಪತ್ತೆಯಾಗಿದ್ದಾನೆ. ಆಸ್ತಿಗಾಗಿ ಜನ್ಮ ಕೊಟ್ಟ ತಂದೆ ಕೊಂದ ಮಗ. ಶವದ ಮುಂದೆ ಅಪ್ಪ ಫಿನಿಶ್ ಎಂದಿದ್ದ ಕೀಚಕ. ಸೆಪ್ಟೆಂಬರ್ 2 ಬಗಲಗುಂಟೆಯ ಕೆಂಪೇಗೌಡ ಬಡಾವಣೆ ನಿವಾಸಿ ಮಂಜಣ್ಣ ಕೊಲೆಯಾಗಿದ್ರು. ಹತ್ಯೆ ಮಾಡಿದ್ದು ಬೇರ್ಯಾರೂ ಅಲ್ಲ, ಈತನ ಸ್ವಂತ ಮಗ ಮನೋಜ್. ಆಗಿದ್ದಿಷ್ಟೇ, ಉದ್ಯಮಿ ಮಂಜಣ್ಣ ಮನೆಯಲ್ಲೇ ಮಲಗಿದ್ದಾಗ ಮೃತಪಟ್ಟಿದ್ರು. ಆದರೆ 2 ವಾರಗಳ ಬಳಿಕ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಕೊಲೆ ಅನ್ನೋದು ಬಯಲಾಗಿದೆ. ಬಗಲಗುಂಟೆ ಪೊಲೀಸರು ತನಿಖೆಗೆ ಇಳಿದಾಗ ಸಿಸಿಟಿವಿಯಲ್ಲಿ ಪುತ್ರ ಮನೋಜ್ ಮತ್ತು ಸ್ನೇಹಿತ ಪ್ರವೀಣ್ ಅನುಮಾನಾಸ್ಪದವಾಗಿ ಓಡಾಡಿದ್ದ ದೃಶ್ಯ ಸೆರೆಯಾಗಿತ್ತು. ಪ್ರವೀಣ್ನನ್ನ ಹಿಡಿದು ವಿಚಾರಣೆ ಮಾಡ್ತಿದ್ದಂತೆ ಮನೋಜ್ನ ಅಣತಿಯಂತೆ ಹತ್ಯೆ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾನೆ. ಮಂಜಣ್ಣನವರ ಪತ್ನಿ ಒಳ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಏನಾಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಏನಾಗಿದೆ ಅನ್ನೋದು ಗೊತ್ತಾಗಿರೋದಿಲ್ಲ. ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸ್ತಾರೆ. ವೈದ್ಯರು ಅಲ್ಲಿ ದೃಢಪಡಿಸ್ತಾರೆ ಇದು ಕುತ್ತಿಗೆಯನ್ನ ಜೀರಿ ಯಾರೋ ಕೊಲೆ ಮಾಡಿರುವಂತಹ ಸನ್ನಿವೇಶ ಇದೆ ಅಂತೇಳಿ. ನಂತರ ಏನು UDR ಪ್ರಕರಣ ದಾಖಲಾಗಿರುತ್ತೆ, ಇದು 109 ಅಂದರೆ ಕೊಲೆ ಪ್ರಕರಣವನ್ನು ಬದಲಾಯಿಸಿಕೊಂಡು ಈಗ ಆರೋಪಿ ಪ್ರವೀಣ್ ರೆಡ್ಡಿಯನ್ನ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಮಂಜಣ್ಣ ಆಸ್ತಿವಂತ. 5-6 ಬಿಲ್ಡಿಂಗ್, 5 ಸೈಟ್, ವುಡ್ ವರ್ಕ್ಸ್ ಫ್ಯಾಕ್ಟರಿ ಇದೆ. 2 ಗಂಡು ಮಕ್ಕಳು ಉಡಾಳರಾಗಿದ್ರು. ಮನೋಜ್ಗೆ ಅಪ್ಪ ಬೈದು ಬುದ್ಧಿ ಹೇಳಿದ್ದ. ಇದು ಮಗನಿಗೆ ಹಿಡಿಸಲಿಲ್ಲ. ಇದರಿಂದಾಗಿ ಸ್ನೇಹಿತ ಪ್ರವೀಣ್ಗೆ 10 ಲಕ್ಷಕ್ಕೆ ಸುಪಾರಿ ಕೊಟ್ಟು ತಂದೆ ಕೊಲೆಗೆ ಪ್ಲಾನ್ ಮಾಡಿದ್ರು. ಆ ದಿನ ವುಡ್ ಫ್ಯಾಕ್ಟರಿಯಲ್ಲಿದ್ದ ಮಂಜಣ್ಣನಿಗೆ ರೆಸ್ಟ್ ತೆಗೆದುಕೊಳ್ಳಲು ಮಗ ಹೇಳಿದ್ದ. ಮನೆಗೆ ಬಂದು ಮಂಜಣ್ಣ ಸೋಫಾ ಮೇಲೆ ಮಲಗ್ತಿದ್ದಂತೆ ಮನೋಜ್ ಮತ್ತು ಪ್ರವೀಣ್ ಎಂಟ್ರಿ ಕೊಟ್ಟಿದ್ರು. ಮಲಗಿದ್ದ ತಂದೆಯನ್ನ ಟವೆಲ್ನಿಂದ ಪುತ್ರ ಕುತ್ತಿಗೆ ಬಿಗಿದಿದ್ರೆ ಪ್ರವೀಣ್ ಕಾಲು ಗಟ್ಟಿ ಹಿಡಿದಿದ್ದ. ಉಸಿರುಗಟ್ಟಿ ಮಂಜಣ್ಣ ಉಸಿರು ಚೆಲ್ಲಿದ್ದ. ಪ್ರವೀಣ್ ರೆಡ್ಡಿ ಇದೇ ಒಂದು ಮಾರ್ಗವಾಗಿ ಕೆಂಪು ಟಿ ಶರ್ಟ್ ಅನ್ನು ಇಟ್ಕೊಂಡು ಬಂದು ಹಾಕೊಂಡಿರ್ತಾನೆ. ಆತ ಮೆಟ್ಟಿಲನ್ನು ಹತ್ಕೊಂಡು ನೇರವಾಗಿ ಮೇಲ್ಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಮನೋಜ್ ಮತ್ತೆ ಪ್ರವೀಣ್ ರೆಡ್ಡಿ ಇಬ್ಬರು ಕೂಡ ಮಂಜಣ್ಣನನ್ನ ಕೊಲೆಯನ್ನ ಮಾಡ್ತಾರೆ. ತಂದೆಯನ್ನ ಹತ್ಯೆಗೈದಿದ್ದ ಮನೋಜ್ ಗೆಳೆಯನ ಜೊತೆಗೆ ಫಿನಿಶ್ ಅಂತ ಹೇಳಿದ್ದ. ಅವತ್ತು ಮನೆಯವರ ಜೊತೆಗೆ ಇದ್ದವನು ಅಂತ್ಯಕ್ರಿಯೆ ಹೊತ್ತಿಗೆ ಪರಾರಿಯಾಗಿದ್ದ. ಇದು ಮನೆಯವರಿಗೂ ಸಂಶಯ ತರಿಸಿತ್ತು. ಸದ್ಯ ಬಾಗಲಗುಂಟೆ ಪೊಲೀಸರು ಸುಪಾರಿ ಪಡೆದ ಪ್ರವೀಣ್ನನ್ನ ಬಂಧಿಸಿದ್ದಾರೆ. ಮನೋಜ್ ನಾಪತ್ತೆಯಾಗಿದ್ದು ಹುಡುಕಾಡ್ತಿದ್ದಾರೆ. ಮಂಜುನಾಥ್, TV9 ನೆಲಮಂಗಲ.